ಓಂ ಶಾಂತಿ. ದಿನಾಂಕ ಆಗಿದೆ 11/3/2026. ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡಿ, ಆಗ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು. ತಮ್ಮನ್ನು ಗೋಪಗೋಪಿಕೆಯರೆಂದು ತಿಳಿದುಕೊಂಡಿದ್ದರೂ ಅತೀಂದ್ರಿಯ ಸುಖವು ಭಾಸವಾಗುವುದಿಲ್ಲವೆಂದರೆ ಯಾವುದೋ ತಪ್ಪುಗಳಾಗುತ್ತಿವೆ. ಆದ್ದರಿಂದ ತಂದೆಗೆ ಸತ್ಯವನ್ನು ತಿಳಿಸಿ ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಿ. ಬ್ರಹ್ಮ ದೇವತಾಯ ನಮಃ ಎಂದು ಗಾಯನವಿದೆ. ವಿಷ್ಣು ದೇವತಾಯ ನಮಃ ಎಂದು ಹೇಳಿ ನಂತರ ಶಿವ ಪರಮಾತ್ಮಯ ನಮಃ ಎಂದು ಹೇಳುತ್ತಾರೆ, ಏಕೆಂದರೆ ಶಿವನು ಸರ್ವಶ್ರೇಷ್ಠನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ರಚಯಿತನು ಒಬ್ಬರೇ ಆಗಿದ್ದಾರೆ, ಅವರ ಹೆಸರೂ ಒಂದೇ ಆಗಿದೆ, ಅವರನ್ನೇ ಅರಿತುಕೊಳ್ಳಬೇಕಾಗಿದೆ. ಆತ್ಮವು ಒಂದು ನಕ್ಷತ್ರ ಮಾದರಿಯಾಗಿದೆ. ತಂದೆಯನ್ನು ನೆನಪು ಮಾಡಿದರೆ ಆಸ್ತಿಯು ಇದ್ದೇ ಇದೆ. ಮನ್ಮನಾ ಭವ ಎಂದು ಹೇಳುವ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ತಂದೆಯಾದ ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ಹೇಳುತ್ತೇನೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು. ಯಾರು ಬಹಳ ಭಕ್ತಿ ಮಾಡಿರುವರೋ ಅವರಿಗೆ ಕಾಯ್ದೆಯನುಸಾರ ಈ ಜ್ಞಾನದಿಂದ ಫಲ ಸಿಗುತ್ತದೆ. ಬ್ರಹ್ಮಸೋ ವಿಷ್ಣು, ಭಕ್ತಿಯ ಫಲವಾಗಿ ರಾಜ್ಯ ಭಾಗ್ಯವು ವಿಷ್ಣುವಿನ ರೂಪದಲ್ಲಿ ಸಿಗುತ್ತಿದೆ. ಸಾಕ್ಷಾತ್ಕಾರಕ್ಕೆ ಯೋಗ ಅಥವಾ ಜ್ಞಾನವೆಂದು ಹೇಳಲಾಗುವುದಿಲ್ಲ. ನೌದಾ ಭಕ್ತಿಯಿಂದ ಸಾಕ್ಷಾತ್ಕಾರವಾಯಿತು. ಈಗ ಸಾಕ್ಷಾತ್ಕಾರವಾಗದಿದ್ದರೂ ಪರವಾಗಿಲ್ಲ. ಮನುಷ್ಯರಿಂದ ದೇವತೆಗಳಾಗುವುದೇ ಗುರಿ ಧ್ಯೇಯವಾಗಿದೆ. ಸತ್ಯಯುಗದಿಂದ ಹಿಡಿದು ಏನು ಇಳಿಯುತ್ತೇವೆ. ಸ್ವಲ್ಪ ಸ್ವಲ್ಪವೇ ತುಕ್ಕು ಬೀಳುತ್ತಿರುತ್ತದೆ. ಸತೋದಿಂದ ತಮೋ ಆಗಿಬಿಡುತ್ತೀರಿ. ಪುನಃ ಈಗ ತಮೋದಿಂದ ಸತೋ ಆಗುವುದಕ್ಕಾಗಿ ತಂದೆಯು ಜಂಪ್ ಮಾಡಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯಂತೂ ಶಿಕ್ಷಣವನ್ನು ಕೊಡುತ್ತಲೇ ಇರುತ್ತಾರೆ. ಒಳ್ಳೊಳ್ಳೆಯ ಬುದ್ಧಿವಂತ ಮಕ್ಕಳು ಸಹ ಇದನ್ನು ಅನುಭವ ಮಾಡುತ್ತಾರೆ. ತಂದೆಯನ್ನು ನಿರಂತರ ನೆನಪು ಮಾಡಿದರೆ ತುಕ್ಕು ಬಿಡುತ್ತದೆ. ಆದ್ದರಿಂದ ಗಮನ ಕೊಡಬೇಕಾಗುತ್ತದೆ. ಎಲ್ಲಿಯವರೆಗೆ ಈ ಶರೀರವಿದೆಯೋ ಅಲ್ಲಿಯವರೆಗೆ ಪುರುಷಾರ್ಥವು ನಡೆಯುತ್ತಾ ಇರುವುದು. ಈಗ ಪಾಪ ಮಾಡಿದರೆ ಅದು 100ರಷ್ಟಾಗುವುದು. ಬಹಳ ಮಕ್ಕಳು ಪಾಪ ಮಾಡುತ್ತಾರೆ, ಆದರೆ ತಿಳಿಸುವುದಿಲ್ಲ. ನಂತರ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ. ಮತ್ತೆ ಅಂತಿಮದಲ್ಲಿ ಅನುತ್ತೀರ್ಣರಾಗಿ ಬಿಡುತ್ತಾರೆ. ಒಳ್ಳೆ ಮಹಾರಥಿಗಳನ್ನೂ ಸಹ ಮಾಯೆ ಬಿಡುವುದಿಲ್ಲ. ಮಾಯೆಯು ಪೈಲ್ವಾನರನ್ನೂ ಸಹ ಚಕ್ರದಲ್ಲಿ ತರುತ್ತದೆ. ಇದರಲ್ಲಿ ಬಹದ್ದೂರರಾಗಬೇಕಾಗಿದೆ. ಇಲ್ಲಿ ಅಸತ್ಯವು ನಡೆಯುವುದಿಲ್ಲ. ಈಗ ತಂದೆಯಿಂದ ರಾಜ್ಯವನ್ನು ಪಡೆಯಬೇಕಾಗಿದೆ. ಅಂದ ಮೇಲೆ ಬುದ್ಧಿಯನ್ನು ಮತ್ತೆಲ್ಲ ಕಡೆಯಿಂದ ತೆಗೆಯಿರಿ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ. ತಂದೆಯು ತಿಳಿಸುತ್ತಾರೆ, ಮೊದಲನೆಯದಾಗಿ ಪವಿತ್ರರಾಗಿರಬೇಕು. ಎರಡನೆಯದಾಗಿ ಸುಳ್ಳು ಪಾಪ ಮಾಡಬಾರದು. ಇಲ್ಲದಿದ್ದರೆ ಬಹಳ ನಷ್ಟ ಉಂಟಾಗುವುದು. ಕೇವಲ ಸತ್ಯ ಹೃದಯದಿಂದ ತಂದೆಯನ್ನು ನೆನಪು ಮಾಡಿ. ಕರ್ಮವನ್ನಂತೂ ಮಾಡಲೇಬೇಕಾಗಿದೆ. ಬುದ್ಧಿಯೋಗವು ತಂದೆಯೊಂದಿಗಿರಲಿ. ಕೈ ಕೆಲಸದ ಕಡೆ ಬುದ್ಧಿಯು ತಂದೆಯ ಕಡೆ ಇರಲಿ. ಯಾರು ಅನ್ಯರಿಗೆ ದುಃಖ ಕೊಡುವರೋ ಅವರು ಅವಶ್ಯವಾಗಿ ದುಃಖವನ್ನು ಅನುಭವಿಸುವರು. ಎಂತಹ ಕರ್ಮ ಮಾಡುವರೋ ಅದರಂತೆ ಅನುಭವಿಸಲೇಬೇಕಾಗುವುದು. ಗುರಿಯು ಬಹಳ ಉನ್ನತವಾಗಿದೆ. ಆದ್ದರಿಂದ ಹೆಜ್ಜೆಯಲ್ಲಿ ಸರ್ಜನ್ನಿಂದ ಸಲಹೆ ತೆಗೆದುಕೊಳ್ಳಬೇಕಾಗಿದೆ. ಶ್ರೀಮತದಂತೆ ನಡೆಯುವುದರಲ್ಲಿಯೇ ಲಾಭವಿದೆ. ತಂದೆಯೊಂದಿಗೆ ಏನನ್ನೂ ಮುಚ್ಚಿಡಬಾರದು. ದೇಹ ಮತ್ತು ದೇಹಧಾರಿಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಇಡಬೇಕಾಗಿದೆ. ಕರ್ಮ ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಸದಾ ಏಕರಸ ಸಂಪನ್ನ ಸ್ಥಿತಿಯಲ್ಲಿರುವಂತಹ ಪುರುಷಾರ್ಥಿಯಿಂದ ಪ್ರಾರಬ್ಧ ಸ್ವರೂಪ ಭವ. ಸದಾ ಏಕರಸ ಒಂದೇ ಸಂಪನ್ನ ಸ್ಥಿತಿಯಲ್ಲಿರುತ್ತೀರೆಂದರೆ ತಂದೆಯ ಸಮಾನರೆಂದು ಹೇಳಲಾಗುತ್ತದೆ, ಅರ್ಥಾತ್ ಪ್ರಾರಬ್ಧ ಸ್ವರೂಪರೆಂದು ಹೇಳಲಾಗುತ್ತದೆ. ಬಾಪ್ದಾದರವರ ಕೈಯಲ್ಲಿ ಬುದ್ಧಿ ಎಂಬ ಕೈ ಇರಲಿ. ಹೀಗಿದ್ದಾಗ ಪರೀಕ್ಷೆಗಳೆಂಬ ಸಾಗರದಲ್ಲಿ ಅಲುಗಾಡುವುದಿಲ್ಲ, ಏರುಪೇರಾಗುವುದಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.